ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ TET 2024ರ ಒಂದು ವಿಶೇಷ ಸಂಚಿಕೆಗಳಾದ ಶೈಕ್ಷಣಿಕ ಮನೋವಿಜ್ಞಾನ ಈ ಒಂದು ವಿಷಯದ ಬಗ್ಗೆ ನಾವು ಕೆಲವೊಂದು ಟಾಪಿಕ್ಗಳನ್ನು ಆಯ್ಕೆ ಮಾಡಿದ್ವಿ. ಅದರಲ್ಲಿ ಸಮಾಜ ಮಿತಿ ಎನ್ನುವಂಥದ್ದನ್ನು ಹಿಂದಿನ ಒಂದು ಕ್ಲಾಸ್ನಲ್ಲಿ ಸಮಾಜ ಮಾತೃಕೆ ಮತ್ತು ಅದನ್ನು ಅರ್ಥ ಮಾಡಿಕೊಳ್ಳಲು ಮಾರ್ಗದರ್ಶಿ ಸೂಚಿಗಳೇನು ಮತ್ತು ಶಿಕ್ಷಕನ ಪಾತ್ರಗಳೇನು ಹಿಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದೆ. ನೋಡದೇ ಇರೋರು ಚಾನಲ್ನ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ ನೋಡ್ಬೋದು. ಈ ಒಂದು ಕ್ಲಾಸ್ನಲ್ಲಿ ಸಮಾಜ ಮಿತಿ ತಂತ್ರದ ಉಪಯೋಗಗಳೇನು ಎನ್ನುವುದನ್ನು ನಾವು ತಿಳಿದುಕೊಳ್ಳೋಣ. ಈ ಒಂದು ಸಮಾಜ ಮಿತಿ ತಂತ್ರದ ಉಪಯೋಗಗಳೇನಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಒಂದು ತನ್ನ ತರಗತಿಯ ವಿದ್ಯಾರ್ಥಿಗಳ ನಡುವಿನ ಅಂತರ್ವ್ಯಕ್ತಿ ಸಂಬಂಧಗಳನ್ನು ಅರ್ಥ ಮಾಡಿಕೊಂಡು ಅವರಲ್ಲಿ ಉತ್ತಮ ಬಾಂಧವ್ಯವನ್ನು ಬೆಳೆಸಬಹುದು. ಈ ರೀತಿಯಾದ ಸಮಾಜ ಮಿತಿಯನ್ನು ನಾವು ಹಿಂದಿನ ಒಂದು ತರಗತಿಯಲ್ಲಿ ಡಿಸ್ಕಸ್ ಮಾಡಿದ್ದು ನಿಮಗೆ ಅರ್ಥ ಆಗಿದ್ರೆ ಇದನ್ನು ಕೂಡ ನೀವು ಅರ್ಥ ಮಾಡ್ಕೋಬೋದು. ಈ ಒಂದು ತರಗತಿಯಲ್ಲಿ ವಿದ್ಯಾರ್ಥಿಗಳ ನಡುವೆ ಇರುವಂಥ ಒಂಟಿತನ ಮತ್ತು ಆ ಒಂದು ತರಗತಿಯಲ್ಲಿ ಉತ್ತಮ ನಾಯಕನನ್ನು ನಾವು ಆಯ್ಕೆ ಮಾಡಿಕೊಂಡ ನಂತರ ಈ ಒಂದು ತರಗತಿಯಲ್ಲಿ ವಿದ್ಯಾರ್ಥಿಗಳ ನಡುವಿನ ವ್ಯಕ್ತಿ ಸಂಬಂಧಗಳನ್ನು ಅರ್ಥ ಮಾಡಿಕೊಂಡು ಅವರಲ್ಲಿ ಉತ್ತಮ ಬಾಂಧವ್ಯವನ್ನು ಬೆಳೆಸಬೇಕಾಗ್ತದೆ. ಎರಡನೇದು ಇದು ಸಮಾಜ ಮಿತಿ ಎನ್ನುವಂಥದ್ದು ಉಪಯೋಗ ಆಗತ್ತೆ. ಮುಂದಿನದು ತರಗತಿಯಲ್ಲಿರುವ ವಿದ್ಯಾರ್ಥಿಗಳಲ್ಲಿ ಕಂಡುಬರುವ ನಾಯಕತ್ವ ಸಾಮರ್ಥ್ಯವನ್ನು ಗುರುತಿಸಬಹುದು. ತರಗತಿಯಲ್ಲಿರುವಂಥ ವಿದ್ಯಾರ್ಥಿಗಳಲ್ಲಿ ಕಂಡುಬರುವಂಥ ನಾಯಕತ್ವದ ಸಾಮರ್ಥ್ಯವನ್ನು ಗುರುತಿಸಬಹುದು ಮತ್ತು ಉತ್ತಮ ನಾಯಕತ್ವವನ್ನು ಮಕ್ಕಳಲ್ಲಿ ಬೆಳೆಸಲು ಇದು ಸಾಧ್ಯವಾಗುತ್ತದೆ. ಮತ್ತು ಮೂರನೇ ಪಾಯಿಂಟ್, ಒಂಟಿಗಳು ಅಥವಾ ತಿರಸ್ಕೃತರನ್ನು ಗುರುತಿಸಿಕೊಳ್ಳುವ ಮೂಲಕ ಅವರನ್ನು ಸಾಮಾಜಿಕರಣಗೊಳಿಸಬಹುದು. ಇದರಿಂದ ಅಪವ್ಯಯವನ್ನು ತಡೆಗಟ್ಟಲು ಇದು ಸಾಧ್ಯವಾಗುತ್ತದೆ. ಯಾರು ಈ ಒಂದು ಗುಂಪಿನಲ್ಲಿ ಅಥವಾ ತರಗತಿಯಲ್ಲಿ ತಿರಸ್ಕೃತಗೊಂಡ ಅಥವಾ ಒಂಟಿಗಳು ಆಗಿರ್ತಾರೆ, ಯಾಕಂದರೆ ಉಳಿದ ಯಾವ ವ್ಯಕ್ತಿಯಿಂದ ಆಯ್ಕೆ ಮಾಡಲ್ಪಟ್ಟಿರೋದಿಲ್ಲ, ಆ ವ್ಯಕ್ತಿಗೆ ನಾವು ಒಂಟಿಗಳು ಅಥವಾ ತಿರಸ್ಕೃತಗೊಂಡ ವಿದ್ಯಾರ್ಥಿ ಅಂತ ಹೇಳಿ ಕರಿತೀವಿ. ಅವರನ್ನು ಗುರುತಿಸಿ ಉತ್ತಮವಾಗಿ ಸಮಾಜದಲ್ಲಿ ಬೆಳವಣಿಗೆ ಆಗಲು ಇದು ಉತ್ತಮ ಸಾಮಾಜಿಕರಣಗೊಳಿಸಲು ಈ ಸಮಾಜ ಮಿತಿ ತಂತ್ರ ಎನ್ನುವಂಥದ್ದು ಉಪಯೋಗ ಆಗತ್ತೆ. ನಾಲ್ಕನೇದು, ಶಾಲೆಯಲ್ಲಿ ವಿವಿಧ ಯೋಜನಾ ಕಾರ್ಯಗಳನ್ನು ನೀಡುವಾಗ ಅಥವಾ ಯಾವುದೇ ಒಂದು ಗುಂಪು ಕಾರ್ಯವನ್ನು ನೀಡಲು ಸಹಾಯವಾಗುವಂತೆ ಗುಂಪುಗಳನ್ನು ರಚಿಸಲು ಇದರಿಂದ ಸಾಧ್ಯವಾಗುತ್ತದೆ. ನೆಕ್ಸ್ಟ್ ಐದನೇ ಪಾಯಿಂಟ್, ಐದನೇ ಒಂದು ಸಮಾಜ ಮಿತಿ ತಂತ್ರದ ಉಪಯೋಗವನ್ನು ನಾವು ನೋಡೋದಾದರೆ, ಹೊಂದಾಣಿಕೆಯ ಸಮಸ್ಯೆ ಇರುವ ಮಕ್ಕಳನ್ನು ಗುರುತಿಸಿ ಅವರನ್ನು ಗುಂಪು ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಂತೆ ಮಾಡಿ ಅವರಲ್ಲಿ ಉತ್ತಮ ಅಂತರ್ವ್ಯಕ್ತಿ ಸಂಬಂಧವನ್ನು ಬೆಳೆಸಬಹುದು. ಇಲ್ಲಿ ತರಗತಿಯಲ್ಲಿ ಯಾವ ಒಂದು ವಿದ್ಯಾರ್ಥಿ ಇತರ ವಿದ್ಯಾರ್ಥಿಗಳೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳಲು ಸಾಧ್ಯವಾಗ್ತಿಲ್ಲ ಅಂಥ ಒಂದು ವ್ಯಕ್ತಿಗಳನ್ನು ಗುರುತಿಸಿ ಅವರಿಗೆ ಗುಂಪು ಚಟುವಟಿಕೆಯಲ್ಲಿ ಪಾಲ್ಗೊಳ್ಳುವಂತೆ ಮಾಡಿ ಆ ಒಂದು ವಿದ್ಯಾರ್ಥಿಯನ್ನು ಉಳಿದ ವಿದ್ಯಾರ್ಥಿಗಳೊಂದಿಗೆ ಅಂತರ್ವ್ಯಕ್ತಿ ಸಂಬಂಧವನ್ನು ಬೆಳೆಸಲು ಇದು ಸಮಾಜ ಮಿತಿ ತಂತ್ರಜ್ಞಾನ ಎನ್ನುವಂಥದ್ದು ಉಪಯೋಗ ಆಗತ್ತೆ. ಕೊನೆಯದು, ಒಂದು ಗುಂಪನ್ನು ಇನ್ನೊಂದು ಗುಂಪಿನೊಂದಿಗೆ ಹೋಲಿಸಲು ಅಥವಾ ಗುಂಪಿನಲ್ಲಿ ರಚನೆಯಾಗುವ ಬದಲಾವಣೆಯನ್ನು ತಿಳಿದುಕೊಳ್ಳಲು ಈ ಸಮಾಜ ಮಿತಿ ಎನ್ನುವಂಥದ್ದು ಉಪಯೋಗ ಆಗುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ಸಮಾಜ ಮಿತಿ ತಂತ್ರವನ್ನು ಸಾಮಾಜಿಕ ಮನೋವಿಜ್ಞಾನದ ಸಂಶೋಧನೆ ಮತ್ತು ಶೈಕ್ಷಣಿಕ ಸಂಶೋಧನೆಗಳಲ್ಲಿ ಹೆಚ್ಚಾಗಿ ಬಳಸುತ್ತಾರೆ. ಯಾತಕ್ಕಾಗಿ ಇದನ್ನು ಬಳಸ್ತಾರೆ ಅಂದರೆ, ಶೈಕ್ಷಣಿಕ ಸಂಶೋಧನೆಗಳಲ್ಲಿ ವಿದ್ಯಾರ್ಥಿಯು ತರಗತಿಯಲ್ಲಿನ ಸ್ಥಾನಮಾನವನ್ನು ಇತರೆ ಚರಾಂಶಗಳೊಂದಿಗೆ, ಉದಾಹರಣೆಗೆ ವಿದ್ಯಾರ್ಥಿಗಳಲ್ಲಿ ಯಾವ ರೀತಿಯಾಗಿ ಮಾನಸಿಕ ಸಾಮರ್ಥ್ಯ ಇದೆ, ಶೈಕ್ಷಣಿಕ ಸಾಧನೆಯನ್ನು ಯಾವ ರೀತಿಯಾಗಿ ಮಾಡ್ತಾರೆ, ಶಿಕ್ಷಕರ ಆಯ್ಕೆಯನ್ನು ಯಾವ ರೀತಿಯಾಗಿ ಮಾಡ್ತಾರೆ, ಇತರೆ ಯಾವ ಒಂದು ಸಮಾಜೀಕರಣಗೊಳ್ಳಲು ಬೇಕಾಗುವಂಥ ಉತ್ತಮ ಅಂಶಗಳನ್ನು ಅಥವಾ ಉತ್ತಮ ಚರಾಂಶಗಳೊಂದಿಗೆ ಈ ವಿದ್ಯಾರ್ಥಿಗಳನ್ನು ಸೂಕ್ತವಾಗಿ ಬೆಳೆಸಲು ಇದು ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಸಮಾಜ ಮಿತಿ ತಂತ್ರಜ್ಞಾನ ಆಗುತ್ತೆ. ಓಕೆ ಫ್ರೆಂಡ್ಸ್, ಮುಂದಿನ ಒಂದು ಕ್ಲಾಸ್ನಲ್ಲಿ ತರಗತಿಯ ನಾಯಕತ್ವ ಅಥವಾ ಟೀಚರ್ ಲೀಡರ್ಶಿಪ್ ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನಮ್ಮ ಚಾನಲ್ ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.